ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಹೈರಿಂಗ್ ಆಗ್ತಾ ಇದೆ ಗುರು. ಎಷ್ಟೊಂದು ಪೋಸ್ಟ್ಗಳಿಗೆ ಹೈರಿಂಗ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, HPCL ಈ ಒಂದು ಕಂಪ್ನಿ 20.3% ಮಾರ್ಕೆಟ್ ಶೇರ್ ಹೊಂದಿದೆ. ಇದು ಒಂದು PSU ಆಯ್ತಾ, ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿ ಆಗಿರುತ್ತೆ ಇದು. ಇದ್ರೆ ಮಾಮೂಲಿ ನೋಡಿರ್ತೀರಲ್ಲ ಗುರು, HPCL, BPCL ಮತ್ತೆ ನಮ್ಮ IOCL ಈ ತರ ಕಂಪ್ನಿಗಳೆಲ್ಲ ನೋಡಿರ್ತೀರಾ. ಇಲ್ಲಿ ಇದ್ರ ಬಗ್ಗೆ ಎಲ್ಲ ಸಹ ಡೀಟೇಲ್ ಆಗಿ ಬರ್ದಿದ್ದಾರೆ. ಇದ್ರ ಸ್ಯಾಲ್ರಿ ರೇಂಜ್ ಬಂದು ಗುರು ಸಖತ್ ಇದೆ, ಸರಿನಾ. 10,88,000 ಲ್ಯಾಕ್ ಪರ್ ಆನಮ್ ಇಂದ 49,30,000 ಲ್ಯಾಕ್ ಪರ್ ಆನಮ್ ವರ್ಗೂ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಂದ 25th ಮಾರ್ಚ್ ತನಕನು ಈ ಒಂದಕ್ಕೆ ನೀವು ಅಪ್ಲಿಕೇಶನ್ ನ ಹಾಕಬಹುದಾಗುತ್ತೆ. ಇಲ್ಲಿ ಪೋಸ್ಟ್ ಗಳನ್ನ ನೋಡ್ತಿರ್ಬೋದು. ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ 10 ವೇಕೆನ್ಸಿ ಇದೆ. ಮ್ಯಾಕ್ಸಿಮಮ್ ಏಜ್ 25, ಮಿನಿಮಮ್ 3 ಇಯರ್ ಫುಲ್ ಟೈಮ್ ರೆಗ್ಯುಲರ್ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಎಕ್ಸ್ಪೆಕ್ಟ್ ಇಂಜಿನಿಯರಿಂಗ್, UG ಆರ್ PG, ಮೆಡಿಸಿನ್ ಅಂತ ಇದೆ ಈ ಒಂದು ಪೋಸ್ಟ್ಗೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ಗೆ ನೀವು 3 ಇಯರ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆದ್ರೆ ಆಗತ್ತೆ. ಇದು ನೋಡಿ, ಇಲ್ಲಿ 19 ಪೋಸ್ಟ್ ಇದೆ. ಇದೇ ಗುರು ಸಖತ್ ಇರೋದು. ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ 207 ಪೋಸ್ಟ್ ಗಳಿದಾವೆ. 3 ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಇಲ್ಲಿ ನೋಡ್ಬೋದು, ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ 117 ಪೋಸ್ಟ್ ಗಳಿದಾವೆ ಗುರು. ಅದಕ್ಕೆ ನೀವು 3 ಇಯರ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಗುರು, ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ 27 ಪೋಸ್ಟ್ ಇದೆ. ಇದರಲ್ಲಿ ನೀವು 3 ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ನ ಮಾಡಬೇಕಾಗುತ್ತದೆ, ಸರಿನಾ. ಐ ಥಿಂಕ್ ಇದಕ್ಕೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರತ್ತೆ ಅಂತಾನೆ ಅನ್ಸುತ್ತೆ, ಯಾರು ಜಾಸ್ತಿ ಮಾಡಿರಲ್ಲ. ನೆಕ್ಸ್ಟ್ ಗುರು, ಜೂನಿಯರ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಕಂಟ್ರೋಲ್ ಇದೆ. ಈ ಒಂದು ಪೇ ರೇಂಜ್ ಸಹ 30,000 ಇಂದ 1,20,000 ತನಕನೇ ಇದೆ. 12 ಪೋಸ್ಟ್ ಗಳಿದಾವೆ. 25 ವರ್ಷ ಆಗಿರ್ಬೇಕು. ಇಲ್ಲಿ ನೋಡಿ ಗುರು, 3 ಇಯರ್ಸ್ ಫುಲ್ ಟೈಮ್ ರೆಗ್ಯುಲರ್ ಗ್ರಾಜುಯೇಷನ್ ಇನ್ ಕೆಮಿಸ್ಟ್ರಿ, BSc ಕೆಮಿಸ್ಟ್ರಿನ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ HR ಇದೆ. ಇದು ಗುರು, ನೀವು 3 ಇಯರ್ ಫುಲ್ ಟೈಮ್ ರೆಗ್ಯುಲರ್ BBA ಆರ್ BBA ಆನರ್ಸ್ ಆರ್ BMS ವಿತ್ HR ಸ್ಪೆಷಲೈಸೇಷನ್ ಮಾಡಬೇಕಾಗತ್ತೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಅಂಡ್ ಸೇಫ್ಟಿ ಎನಿ ಸೈನ್ಸ್ ಗ್ರಾಜುಯೇಟ್ ಪ್ಲಸ್ ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೈನ್ಸ್ ವಿತ್ ವ್ಯಾಲಿಡ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗುರು, ಇಲ್ಲಿ 72 ಪೋಸ್ಟ್ ಗಳಿದಾವೆ. 4 ಇಯರ್ ಫುಲ್ ಟೈಮ್ ರೆಗ್ಯುಲರ್ ಇಂಜಿನಿಯರಿಂಗ್ ಕೋರ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಗುರು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಿಗೂ ಸಹ ಮತ್ತೆ 37 ಪೋಸ್ಟ್ ಇದೆ. ಇದು 4 ಇಯರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೇಲೆ ಕೋರ್ಸ್ ಮಾಡಬೇಕಾಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ 17 ಪೋಸ್ಟ್ ಗಳಿದಾವೆ. ಇದು ನೀವು ಸಿವಿಲ್ ಇಂಜಿನಿಯರಿಂಗ್ ನ 4 ವರ್ಷ ಮಾಡಬೇಕಾಗಿರುತ್ತೆ. ಇದು ನೋಡಿ ಗುರು, ಪೇ ರೇಂಜ್ 50,000ದಿಂದ 1,60,000 ತನಕನೂ ಇದೆ. ಇನ್ನು ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಅದು 4 ವರ್ಷ ನೀವು ಕೆಮಿಕಲ್ ಇಂಜಿನಿಯರಿಂಗ್ ಕೋರ್ಸ್ ನ ಮಾಡಬೇಕಾಗತ್ತೆ. ಇಲ್ಲಿ ಹಂಗೆ ಸ್ವೈಪ್ ಮಾಡ್ಕೊಂಡು ಹೋಗ್ತೀನಿ ಗುರು, ನೀವು ನೋಡ್ಕೋಬಹುದು. ನಾನು ಈ ಒಂದು PDF ನ ನಿಮ್ಗೆ ಬೇಕಾದ್ರೆ ಒಂದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿ ಕೊಡ್ತೀನಿ. ಕಾಮೆಂಟ್ ಮಾಡಿ ವಾಟ್ಸಪ್ ಚಾನಲ್ ಅಂತ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಜಾಯಿನ್ ಆಗ್ಬೋದಾಗತ್ತೆ. ಇಲ್ಲಿ ನೋಡಿ ಗುರು, ಇಲ್ಲಿ 2 ಇಯರ್ಸ್ ಫುಲ್ ಟೈಮ್ MSc ಮೈಕ್ರೋಬಯಾಲಜಿ ಒಂದೇ ಪೋಸ್ಟ್ ಇದೆ. HR ಲೀಗಲ್ ಆಫೀಸರ್ ಇದೆ. ಎಷ್ಟೊಂದು ಪೋಸ್ಟ್ ಗಳಿದಾವೆ ಗುರು. ನೋಡಿ ಗುರು, ಸೀನಿಯರ್ ಆಫೀಸರ್ ಇದೆ. ಒಳ್ಳೆ ಸ್ಯಾಲ್ರಿನೂ ಇದೆ ಗುರು. ನೋಡಿ, ಇಷ್ಟೊಂದು ಪೋಸ್ಟ್ ಗಳಿದಾವೆ, ಬೇಜಾನ್ ಪೋಸ್ಟ್ ಗಳಿದಾವೆ. ಎಲ್ಲದ್ರ ಬಗ್ಗೆ ಮಾತಾಡ್ಕೊಂಡೋದ್ರೆ ಸಖತ್ ಟೈಮ್ ಆಗೋಗುತ್ತೆ ಗುರು. ಬೇಕಾದ್ರೆ ನೀವ್ ಎಲ್ಲದ್ರ ಬಗ್ಗೆ ಮಾತಾಡಿ ಅಂದ್ರೆ ಹೇಳಿ, ಬೇಕಾದ್ರೆ ನಾನು ಮಾತಾಡ್ತೀನಿ ನೀಟಾಗಿ. ನಿಮಗೆ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗ್ಬೇಕಷ್ಟೇ. ನೋಡಿ ಗುರು, ಇಷ್ಟೊಂದಿದೆ. ಚೂರ್ ಸಣ್ಣ ಮಾಡೋಣ. ನೋಡಿ, ಈ ರೀತಿ ಇದೆ ಆಯ್ತಾ. ಇಷ್ಟೊಂದು ಪೋಸ್ಟ್ ಗಳಿದಾವೆ. ಇಲ್ಲಿ ಗುರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಲಿಜಿಬಲ್ ಆಗ್ಬೇಕು ಅಂದ್ರೆ ನಾನು ಇದನ್ನೇ ಹೇಳ್ಬೇಕು ಅಂತ ನೆಕ್ಸ್ಟ್ ಅನ್ಕೊಂಡಿದ್ದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಆಟೋಮೆಟಿಕಲಿ ಎಲಿಜಿಬಲ್ ಆಗ್ತೀರಾ. ಅದು ಬಿಟ್ರೆ ಮೆಕ್ಯಾನಿಕಲ್ ಅಂಡ್ ಆಟೋಮೇಷನ್ ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಆರ್ ಇಂಟಿಗ್ರೇಟೆಡ್ ಆರ್ DL degree ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ ಇನ್ ಮೆಟೀರಿಯಲ್ ಸೈನ್ಸ್, in mechanical system design, specialization in manufacturing and industrial engineering. ಇಲ್ಲಿ ಗುರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್,
engineering, power system, electrical and electronics engineering, electrical and instrumentation engineering, electrical and power engineering, electrical and computer engineering, electrical engineering, electrical instrumentation and control engineering, electrical power engineering, electrical electronics and power engineering. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಹ ನೀವೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕೆಮಿಕಲ್ ಇಂಜಿನಿಯರಿಂಗ್ ಸಹ ಇಲ್ಲೇ ಸ್ಕ್ರೀನ್ ಮೇಲೆ ಇದೆ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಲ್ಲಿ ಗುರು ಬೇಜಾರಾಗಿದೆ ಅಂತ ಗುರು, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇಲ್ಲ ಗುರು, ನಾನು ಅಪ್ಲೈ ಮಾಡೋಕ್ಕಾಗಲ್ಲ ಇದಕ್ಕೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಅಂಡ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟ್ ಅಂಡ್ ಕಂಟ್ರೋಲ್ ಇಂಜಿನಿಯರಿಂಗ್, electronics instrument and control, electronics communication and instrumentation, instrument technology, instrument and control engineering, instrumentation and electronics ಮತ್ತೆ instrumentation engineering, instrumentation technology, integrated dual degree in instrumentation engineering ಮತ್ತೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸಹ ಇಲ್ಲಿ ಪ್ರತಿಯೊಂದು ಇದೆ, ನೀವು ನೋಡಬಹುದು. ಇಷ್ಟು ಪೋಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ಸಹ ಇಷ್ಟು ಡಿಗ್ರಿನ ನೀವು ಮಾಡಬಹುದಾಗಿರುತ್ತದೆ. ಇಷ್ಟು ಡಿಗ್ರಿ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತದೆ. ನೋಡಿ, ಇವರು ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿದ್ರು ಸಹ ನೀನು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲಿ ಮೆಕ್ಯಾನಿಕಲ್ಗೆ ಡಿಪ್ಲೊಮಾ ಮೇಲೆ ಇದ್ದಾಗ ಯಾವ್ದು ಎಲಿಜಿಬಲ್ ಅಂತ ಹಾಕಿದ್ದಾರೆ ನೋಡ್ಬೋದು. ಮಿನಿಮಮ್ ಮಾರ್ಕ್ಸ್ ಎಷ್ಟೆಷ್ಟು ಅಂತ ಹಾಕಿದ್ದಾರೆ. ಇಲ್ಲಿ 50% ಮಾರ್ಕ್ಸ್ ಇನ್ CS, CMA, CS, 65% marks for your OBC, NC ಅಂದರೆ ನಾನ್ ಕ್ರೀಮಿ ಲೇಯರ್, EWS, and 55% aggregate basis for SC, ST, PWD candidates in graduation. ಆಲ್ ಅದರ್ ಪೊಸಿಷನ್ಗೆ ಕೂಡ ಮಿನಿಮಮ್ 65% ಇರಬೇಕು. UR ಅಂದರೆ ಅನ್ರಿಸರ್ವ್ಡ್, OBC, NC ಮತ್ತು EWSಗೆ, SC, STಗೆ 55% ಇರಬೇಕಾಯ್ತಾ. ಇಲ್ಲಿ ಜಾಬ್ ಪ್ರೊಫೈಲ್ ಫಾರ್ ಫ್ರೆಷರ್ಸ್ ಎಲ್ಲ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇವರು. ಇದಿಷ್ಟು ಎಲ್ಲರೂ ಸಹ ಕ್ಲಿಯರ್ ಕಟಾಗಿ ಮೆನ್ಷನ್ ಮಾಡಿದ್ದಾರೆ. ಇದು 105 ಪೇಜ್ ಇದೆ ಆಯ್ತಾ. ಇದು ಇಲ್ಲೇ ನೋಡ್ತಿರ್ಬೋದು. ನಾನು ಇಷ್ಟು ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಹೆವಿ ಟೈಮ್ ತಗೊಳುತ್ತೆ. ಈಗ ಗುರು ನಾವು ಡೈರೆಕ್ಟ್ CTC ಎಷ್ಟೆಷ್ಟಿದೆ ಅದು ನಾನು ತೋರಿಸ್ಬಿಡ್ತೀನಿ. ಇದು ಬಂದು 88ನೇ ಪೇಜಲ್ಲಿ ಇದೆ. ಇಲ್ಲಿ ಪೇ ಸ್ಕೇಲ್ ನೋಡಿ, ಇಲ್ಲಿ 30,000 to 1,20,000 ಇದು ಬೇಸಿಕ್ ಆಗಿರುತ್ತೆ ಆಯ್ತಾ. ಇದಕ್ಕೆ ಅಲೋಯನ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇಲ್ ಇನ್ಕ್ಲೂಡ್ಸ್ ಬೇಸಿಕ್ ಪೇ, ರಿಟೈರ್ಮೆಂಟ್ ಬೆನಿಫಿಟ್ಸ್, DA ಇರುತ್ತೆ, HRA ಇರುತ್ತೆ, ಕೆಫೆಟೇರಿಯಾ ಅಲೋಯನ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್ ಅಲೋಯನ್ಸ್ ಇರುತ್ತೆ, ಸರಿನಾ. ಮೇಲೆ ಮೆಟ್ರೋ ಸಿಟೀಸ್ ಅಲ್ಲಿ ಮತ್ತೆ ಮಾಮೂಲಿ ಸಿಟೀಸ್ ಅಲ್ಲಿ ವೇರಿ ಆಗುತ್ತೆ. ಇಲ್ಲಿ ನೋಡಿ, ಇವರು 30,000 to 1,20,000 ಇದ್ರೆ 10,88,000 ಇದೆ ಸ್ಯಾಲ್ರಿ. ನೆಕ್ಸ್ಟ್ 14,51,000, 18,14,000, 21,77,000, 26,26,000, 29,98,000, 34,81,000, 49,30,000 ಸರಿನಾ. ಇಲ್ಲಿ ನೋಡಿ, ಇಲ್ಲಿ ಬಾಂಡ್ ಅಮೌಂಟ್ ಇದೆ. Selected candidates will have to take a executive service bond with surety to serve the corporation for a minimum period of 3 years from the date of joining the corporation under pay scale. ಇಷ್ಟಿದ್ರೆ ಜನರಲ್ಲಿಗೆ 3 lakhs, SC STಗೆ 50,000 ಅಂತ ಇದೆ. ರಿಟೆನ್ಷನ್ ಅಮೌಂಟ್ ಬಗ್ಗೆ ಡೀಟೇಲ್ಸ್ ಇದೆ. ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮ್ ಇದೆ. ಫಿಸಿಕಲ್ ಫಿಟ್ನೆಸ್ ಎಫಿಷಿಯನ್ಸಿ ಟೆಸ್ಟ್ ಇದೆ. ನೋಡಿ, ಪ್ಲೇಸ್ಮೆಂಟ್ ಅಂಡ್ ಪೋಸ್ಟಿಂಗ್ ಬಗ್ಗೆ ಬರೆದಿದ್ದಾರೆ. ರಿಸರ್ವೇಶನ್ ಬಗ್ಗೆನೂ ಸಹ ಇದೆ. ಮತ್ತೆ ಇಲ್ಲಿ ಎಷ್ಟೆಷ್ಟು ಪೋಸ್ಟ್ ರಿಸರ್ವ್ ಇದೆ ಅಂತಾನೂ ಇದೆ. ಇಲ್ಲಿ ನೋಡಿ, ಇಲ್ಲಿ ಪೇ ಸ್ಕೇಲ್ 30,000 to 1,20,000, SCಗೆ 66, STಗೆ 50, OBC ನಾನ್ ಕ್ರೀಮಿ ಲೇಯರ್ಗೆ 80, EWSಗೆ 41, ಅನ್ರಿಸರ್ವ್ಡ್ 77. ಅದೇ ಪೇ ಸ್ಕೇಲ್ 50,000 ಇಂದ 1,60,000 ಇದೆ. 60 ಪೋಸ್ಟ್ SCಗೆ, 31 ಪೋಸ್ಟ್ STಗೆ, OBC ನಾನ್ ಕ್ರೀಮಿ ಲೇಯರ್ಗೆ 98 ಪೋಸ್ಟ್, EWSಗೆ 39 ಪೋಸ್ಟ್, URಗೆ 179 ಪೋಸ್ಟ್. 60,000ದಿಂದ 1,80,000 ಸ್ಯಾಲರಿಗೆ SCಗೆ 2, STಗೆ 1, OBC ನಾನ್ ಕ್ರೀಮಿ ಲೇಯರ್ಗೆ 2, EWSಗೆ 1, ಅನ್ರಿಸರ್ವ್ಡ್ಗೆ 4. ಓಕೆನಾ. 80,000ದಿಂದ 2,20,000ಕ್ಕೆ SCಗೆ 1, STಗೆ 0, OBC ನಾನ್ ಕ್ರೀಮಿ ಲೇಯರ್ಗೆ 1, EWSಗೆ 1, ಅನ್ರಿಸರ್ವ್ಡ್ಗೆ 2 ಇರುತ್ತೆ. ಮತ್ತೆ ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ FTC ಆರ್ ಎಸ್ ಗಿವನ್ ಬಿಲೋ. FTC ಇದು ಸೀನಿಯರ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅಂಡ್ ಅಡ್ವೈಸರ್, ITಗೆ 1 ಪೋಸ್ಟ್ ಇದೆ ಗುರು. ಇಷ್ಟೇ ಗುರು ಇನ್ಫಾರ್ಮೇಶನ್. ಈ ಒಂದು
PDF ಬೇಕಿರೋ ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿ ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ ವಾಟ್ಸಪ್ ಚಾನಲ್‌ನ ಮಾಡಿ ನಿಮಗೆ ಅದ್ರ ಬಗ್ಗೆ ಬೇಕಾದ್ರೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಇದ್ರ ಸಿಲೆಬಸ್ ಏನೇನು ಓದಬೇಕು ಗುರು ಅನ್ನೋದ್ರ ಏನಾದ್ರು ಡೌಟ್ಸ್ ಇದ್ರೂ ಸಹ ಕಾಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆನೂ ಸಹ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗು BSc ಕೆಮಿಸ್ಟ್ರಿ ಯಾವ್ದಾದ್ರು ಕೋರ್ಸ್‌ಗಳನ್ನ ಮಾಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.